ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 27ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಈ ಪುಸ್ತಕದಲ್ಲಿ ಬರೆದಿರುವ ನ್ಯಾಯ ಪ್ರಮಾಣವು ನಿನ್ನ ಬಾಯಿಂದ ಹೋಗಬಾರದು, ಅದರಲ್ಲಿ ಬರೆದಿರುವ ಪ್ರಕಾರವೇ ಕೈಗೊಂಡು ನಡೆಯುವ ಹಾಗೆ ರಾತ್ರಿ ಹಗಲು ಅದನ್ನು ಧ್ಯಾನಿಸಬೇಕು. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ. ದೈವಿಕ ನ್ಯಾಯ ಪ್ರಮಾಣವನ್ನು ಹಗಲು ಮತ್ತು ರಾತ್ರಿ ಧ್ಯಾನಿಸುವುದು ಅಂದರೆ ಅದು ಖಂಡಿತವಾಗಿಯೂ ಅರ್ಥಗತವಾದ ಭಾಷೆ ಎಂದು ತಿಳಿದುಕೊಳ್ಳಬಾರದು. ನಾವು ಹಗಲು ಅಥವಾ ರಾತ್ರಿಯಲ್ಲಿ ಸತ್ಯವೇದವನ್ನು ಧ್ಯಾನಿಸುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡಬಾರದು ಎಂದು ಅರ್ಥವಲ್ಲ. ನಮ್ಮ ಕರ್ತನು ಹೇಳಿದ್ದಕ್ಕೆ ಅರ್ಥವೇನೆಂದರೆ, ನಮ್ಮ ಜೀವನದ ಎಲ್ಲ ನಡವಳಿಕೆಗಳಲ್ಲಿ ನಾವು ಆತನವರು ಎಂಬ ಭಾವನೆ, ಎಲ್ಲ ವಿಷಯಗಳಲ್ಲಿ ಆತನೇ ನಮಗೆ ಮಾರ್ಗದರ್ಶಿ, ನಿರ್ದೇಶಕ. ನಮ್ಮ ಜೀವನದ ಮತ್ತು ಅದರ ಆಸಕ್ತಿಯ ವಿಷಯದಲ್ಲಿ ಹಗಲಿನಲ್ಲಾಗಲಿ ಅಥವಾ ರಾತ್ರಿಯಲ್ಲಾಗಲಿ ಬರುವ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕರ್ತನ ಚಿತ್ತವನ್ನು ಗಣನೆಗೆ ತಂದು ಅದರಂತೆ ನಡೆಯಬೇಕಾಗಿದೆ ಎಂಬುದೇ. ಆಮೇನ್.